also. ಓಕೆ, ಸೊ ಎವ್ರಿ ಟ್ಯೂಸ್ಡೇ ಇಲ್ಲಿ ವರ್ಕ್ಶಾಪ್ ನಡೆಯುತ್ತೆ, ಡ್ಯಾನ್ಸ್ ವರ್ಕ್ಶಾಪ್ ಫಾರ್ 2 hours ಫ್ರಮ್ 10:30 to 12:30. ಅಲ್ಲಿ ಬಂದಿರುವಂಥ ಸ್ಟೂಡೆಂಟ್ಸೇ ಇವರು. ಸೊ ಲಾಸ್ಟ್ ವೀಕು ವಿ ಸ್ಟಾರ್ಟೆಡ್, ವೀಕ್ಲಿ ಒನ್ಸೇ ಆಗೋದು. ಸೊ 2 hours ಕಲ್ತರು. ಸೊ ಎಸ್ಟರ್ಡೇ ವಿ ಹ್ಯಾಡ್ ಸಮ್ ಸ್ಮಾಲ್ ರಿಹರ್ಸಲ್, ಪ್ರಾಕ್ಟೀಸ್ ಮಾಡಿದ್ವಿ. ಟುಡೇ ದೇ ಆರ್ ಆನ್ ಸ್ಟೇಜ್. ಇದು ಕಾನ್ಸೆಪ್ಟ್ 30+ ಇರೋರ್ಗೆ ಮಾತ್ರನೇ ಮಾಡ್ತಾ ಇರೋದು ವರ್ಕ್ಶಾಪ್ಸ್. ಬಟ್ ಇಲ್ಲಿ ಯಂಗೆಸ್ಟ್ ಅಂದರೆ ಇವರೇ, ದೇ ಆರ್ 35, ಮಿಕ್ಕಿದೆಲ್ಲ 40, 60s ಆಲ್. ಅವರು ಏಜ್ ಹೇಳಿದ್ರೆ ಮಿಕ್ಕಿದವ್ರಿಗೂ ಒಂದು ಎಂಕರೇಜ್ಮೆಂಟ್ ಆಗುತ್ತೆ. ಈವನ್ ಇನ್ ದಿಸ್ ಏಜ್ 60, 65 ದೇ ಆರ್ ಸೋ ಮಚ್ ವಿತ್ ಎನರ್ಜಿ, ದೇ ವಾಂಟ್ ಟು ಡೂ ಸಮಥಿಂಗ್ ಅನ್ನುವಾಗ. ಸೊ ಎವ್ರಿ ಟ್ಯೂಸ್ಡೇ ನಡೆಯುತ್ತೆ. ಓವರ್ ಇಂಟ್ರೆಸ್ಟೆಡ್ ಕ್ಯಾನ್ ಕಮ್ ಆ್ಯಂಡ್ ಜಾಯಿನ್. ಸೊ ಥ್ಯಾಂಕ್ಸ್ ಪ್ರೇಮಲೋಕ ಆಡಿಟೋರಿಯಂ ಮೇಡಮ್, ನೀವು ಇಲ್ಲಿ ನಮಗೆ ಜಾಗ ಕೊಟ್ಟಿದ್ದೀರಾ. ಮ್ಯಾಮ್ ಪ್ಲೀಸ್ ಕಮ್. Please come, ma'am. ಸೊ ಇವತ್ತು 2 ಗೆಸ್ಟ್ ಇನ್ವೈಟೆಡ್. ರೇಣುಕಾ ರಾಜೇಶ್ ಮ್ಯಾಮ್, ಆಲ್ವೇಸ್ ದೇ ಆರ್ ವೆರಿ ಸಪೋರ್ಟಿವ್, ಆ್ಯಂಡ್ ಗುರು ಗಂಗಾಧರ್. ಸೊ ಈಸ್ ಆಲ್ಸೋ ಇನ್ ಟು ಮೆನಿ ಸರ್ವಿಸ್. ಸೊ ಆಲ್ವೇಸ್ ಡ್ಯಾನ್ಸ್ ಅಂದರೆ ಎಂಕರೇಜ್ ಮಾಡ್ತಾರೆ. ಈ ನಿಮ್ಮ 2 lines ನಿಮ್ಮ ಬಗ್ಗೆ ಹೇಳ್ಬಿಡಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗುರು ಗಂಗಾಧರ್ ಅಂತ. ಬಟ್ ನಮ್ಮದೇ ಆದಂಥ ಒಂದು ಗ್ರೂಪ್ ಇದೆ. ಆ ಗ್ರೂಪ್ನಲ್ಲಿ ಸಾಕಷ್ಟು ಜನ ಇಲ್ಲಿ ಭಾಗಿಯಾಗಿದ್ದಾರೆ. ಅದು ಖುಷಿ ತರುತ್ತೆ. ಸತ್ಯ ಸರ್ ಹೇಳಿದ್ರು ಏಜ್ ಫ್ಯಾಕ್ಟ್ ಇರುತ್ತೆ ಅಂತ. ಅದು 30 ವರ್ಷ 60 ವರ್ಷ ಅಂತ ಭಾಗ ಮಾಡ್ತಾ ಇದ್ದಾರೆ. 100 ವರ್ಷ ಆದರೂ ಕೂಡ ಅದು ಕಲೆಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಕಲೆ ಅನ್ನೋದು ಯಾವ್ದು ಬೇಕಾದರೂ ಭಾಗಿಯಾಗುತ್ತೆ. ಅದಕ್ಕೆ ವಯಸ್ಸು ಅನ್ನೋದು ಇರೋದಿಲ್ಲ. ಮನಸ್ಥಿತಿ ಪರಿಸ್ಥಿತಿನಲ್ಲಿ ಅವರು ಖಂಡಿತವಾಗ್ಲೂ ಅದ್ಭುತವಾಗಿ ಅಭಿನಯಿಸ್ತಾರೆ ಅನ್ನೋದಕ್ಕೆ ನಮ್ಮ SBI ಮೇಡಮ್ ಮ್ಯಾನೇಜರ್ ಅವರು ಅಂತ ಹೇಳಿದ್ರು. ವೆರಿ ಫಸ್ಟ್ ಟೈಮು ಫಸ್ಟ್ ಪರ್ಫಾರ್ಮೆನ್ಸು ಕೇವಲ 3 hour ಕಲಿತು ಸ್ಟೇಜ್ ಮೇಲೆ ಬಂದಿದ್ದಾರೆ ಅಂತಂದರೆ, ಅವ್ರು ರಿಟೈರ್ಡ್ ಆಗಿದ್ದಾರೆ ಆದರೂ ಕೂಡ ಸ್ಟೇಜ್ ಮೇಲೆ ಬಂದಿದ್ದಾರೆ ಅಂತ ಹೇಳಿದ್ರೆ 3 hours ಅವ್ರ ಟ್ಯಾಲೆಂಟ್ ಇರುತ್ತೆ. ಎಲ್ಲರಲ್ಲೂ ಟ್ಯಾಲೆಂಟ್ ಇರುತ್ತೆ. ಅದನ್ನು ನಾವು ಪ್ರದರ್ಶನ ಮಾಡಬೇಕಷ್ಟೇ. ಅದನ್ನು ಸಾಯಿಸಬೇಡಿ. ನಿಮ್ಮಲ್ಲೂ ಇದ್ದರೂ ಕೂಡ ನೀವು ಭಾಗಿಯಾಗಿ, ಅದಕ್ಕೆ ಸಮಯ ಸಂದರ್ಭದಲ್ಲಿ ಎಲ್ಲರೂ ಭಾಗಿಯಾಗಿ ಇಂಥ ಒಂದು ಪರ್ಫಾರ್ಮೆನ್ಸ್ ಮಾಡಿದಾಗ ನಿಮ್ಮ ಮನಸ್ಸಿಗೆ ನಿಮಗೆ ಖುಷಿ ತರುತ್ತೆ. ಬೇರೆಯವ್ರಿಗೋಸ್ಕರ ಅಲ್ಲ. ಯಾರೋ ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಬೇರೆ ಯಾರೋ ನೋಡಬೇಕು ಅಂತಲ್ಲ, ಬೇರೆಯವ್ರು ನೋಡೋಕ್ಕೋಸ್ಕರ ಮಾಡೋ ಅಂತಲ್ಲ. ನಿಮ್ಮ ಮನಸ್ಥಿತಿಗೆ ನಿಮ್ಮದೇ ಆದಂಥ ಟ್ಯಾಲೆಂಟ್ ಇರುತ್ತೆ. ನಿಮ್ಮ ಮಕ್ಕಳಲ್ಲಿ ನಿಮ್ಮಲ್ಲಿ ಎಲ್ಲ ಇರುತ್ತೆ. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಸ್ಟೇಜ್ ಫಿಯರ್ ಇರುತ್ತೆ. ಅದು ಹೋಗ್ಲಾಡಿಸ್ಕೊಂಡು ಎಲ್ಲರೂ ಭಾಗಿಯಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏಜ್ ಲಿಮಿಟ್ಸ್ ಇಲ್ಲ, ಎಲ್ಲರೂ ಒಂದೇ. ಥ್ಯಾಂಕ್ ಯು. ಸಾರೇ ಹೇಳ್ಬಿಟ್ರೆ ಏಜ್ ಲಿಮಿಟ್ ಇಲ್ಲ ಅಂತ. ಸೊ ನೆಕ್ಸ್ಟ್ ಕ್ಲಾಸ್ ಮೋರ್ ಅಡ್ಮಿಷನ್ ನೋಡ್ಬೋದು. So let's take a group pic. Before that, Sangeeta ma'am, I request you to please come up on stage. So after this pic, I request everyone to come up on stage to take a group pic. ಒಂದು ನಿಮಿಷ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೇಣುಕಾ ಅಂತ. ಈ ಪ್ರೇಮಲೋಕ ಆಡಿಟೋರಿಯಂಗೆ ನಾಯಕಿ ಇವರು ಪ್ರೇಮ ಅವರು. ಇವರ ಹೆಸರು ಪ್ರೇಮ ಅಂತ. ನಂಗೆ ಭಾಳ ಆತ್ಮೀಯರು ಕೂಡ. ಸೊ ಇಲ್ಲಿಗೆ ಬಂದು ಎಲ್ಲ ಹೊಸ ಹೊಸ ಪ್ರತಿಭೆಗಳನ್ನ ನೋಡೋಕ್ಕೆ ಅವಕಾಶ ಸಿಕ್ತು ನನಗೆ. ಥ್ಯಾಂಕ್ಸ್ ಟು ಸತ್ಯ ಸರ್. ಓಕೆ, ಚೆನ್ನಾಗಿ ಹಾಡಿದ್ರಿ. ಇವರಂತೂ ಎಷ್ಟು ಅದ್ಭುತವಾಗಿ ಹಾಡ್ತಾರೆ. ಇಬ್ಬರು ಅಷ್ಟೇ ತುಂಬ ಚೆನ್ನಾಗಿ ಹಾಡ್ತಾರಪ್ಪ. ನಾನು ಹಾಡು ಕೇಳಿದ್ದೀನಿ ಇವ್ರು ಹಾಡೋದನ್ನು. ತುಂಬ ಅದ್ಭುತವಾಗಿ ಹಾಡ್ತಾರೆ. ಆಮೇಲೆ ಇದು ಆಡಿಟೋರಿಯಮ್ಮು ಒಂಥರ ಪಾಸಿಟಿವ್ ವೈಬ್ಸ್ ಬಂತು ನನಗೆ ಸಿಗುತ್ತೆ ಇಲ್ಲಿ. ಎಸ್ಪೆಷಲಿ ಈ ಪೋರ್ಷನ್ ಇಲ್ಲಿ ಬಂದಾಗ ದೈವಿಕ ಕಳೆ. ಆಮೇಲೆ ಎಲ್ಲ ಕಡೆ ಶುಚಿಯಾಗಿದೆ. ಅದ್ರ ಉಸ್ತುವಾರಿ ವಹಿಸ್ಕೊಂಡಿರೋದು ಇವರೇ, ಸ್ವತಃ ಇವರೇ ವಹಿಸ್ಕೊಂಡಿದ್ದಾರೆ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಇದು ಕ್ರೆಡಿಟು ಪಾರ್ಥ ಸರ್ ಆ್ಯಂಡ್ ಕುಂಬ್ಳೆ ಸರ್, ಪ್ರೇಮಾ ಮ್ಯಾಡಮ್ಗೆ ಹೋಗಬೇಕು ಸಂಪೂರ್ಣ ಕ್ರೆಡಿಟ್ಟು. ಆಮೇಲೆ ಈಗ ಡಾನ್ಸ್ ವಿಚಾರಕ್ಕೆ ಬರಬೇಕು ಅಂತಂದರೆ, ಇವರೆಲ್ಲ ನಾನ್ ಡಾನ್ಸರ್ಸ್, ಇವರೆಲ್ಲ ಪ್ರೊಫೆಷ್ನಲ್ ಡಾನ್ಸರ್ಸ್ ಅಲ್ಲ. ಎಷ್ಟು ಚೆನ್ನಾಗಿ ಆ ಟೈರು ಆ ಡ್ರೆಸ್ ಎಲ್ಲ ಹಾಕ್ಕೊಂಡು 2 ದಿವಸದಲ್ಲಿ ಕಲ್ತಿದ್ದಾರೆ. ಆಮೇಲೆ ಸ್ಟೇಜ್ ಫಿಯರ್ ಇಲ್ದಿರ ಅವರು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಂದರೆ, ಈ ಏಜ್ ಅಂದರೆ ನಾನು ವೆರಿ ಸಾರಿ ಟು ಸೇ, ನನಗೆ ಖುಷಿ ಆಗುತ್ತೆ ನೋಡೋದಕ್ಕೆ. ಆಮೇಲೆ ಸತ್ಯ ಸರ್ ಎಷ್ಟು ಕಷ್ಟ ಆಯಿತು ಇವ್ರನ್ನೆಲ್ಲ ಇಷ್ಟು ಟ್ರೈನ್ ಅಪ್ ಮಾಡೋದಕ್ಕೆ ಅಂತ ಒಂದು ಕೇಳಬೇಕು ಅಂತ. ಹೆಂಗೆ ಅನ್ನಿಸ್ತು ಸರ್ ನಿಮಗೆ ಇವ್ರನ್ನೆಲ್ಲ ಎಷ್ಟು ಟ್ರೈನ್ ಅಪ್ ಮಾಡಿದ್ರಲ್ಲ? ಇಲ್ಲ, ನನಗೇನು ಕಷ್ಟ ಆಗಿಲ್ಲ. ಕಷ್ಟ ಆಗಿಲ್ವಾ? ನಾನು ಆಲ್ವೇಸ್ ಎಂಜಾಯ್ ಕೊರಿಯೋಗ್ರಫಿ. ಇವರು ಎಷ್ಟು ಎಂಜಾಯ್ ಮಾಡಿಕೊಂಡು ಸ್ಟೂಡೆಂಟ್ಸ್ನ ಕೇಳಬೇಕು ಹೌ ಇಟ್ ವಾಸ್ ಅಂತ. ನನ್ನ ಅಲ್ಲ, ಅವರು ಅಷ್ಟೇ, ಅವ್ರ ಪರ್ಫಾರ್ಮೆನ್ಸ್ ಅವ್ರು ನೋಡೋ ಖುಷಿಯಿಂದ ಕಾಯ್ತಾ ಇದ್ದಾರೆ. ಇಷ್ಟು ಬೇಗ ಅವರು ಒಂದು ಪರ್ಫಾರ್ಮೆನ್ಸ್ ನಮ್ಮ ಕೈಲಿ ಮಾಡಿಸ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ವಿತಿನ್ 3-4 ಕ್ಲಾಸಸ್ ಅಲ್ಲೇ ನಾವು ಇನ್ನು ಕಲ್ತಿದ್ದೀವಿ. ಸೊ ಗ್ರೇಟ್ 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 ಗ್ರೇಟ್. ಆಮೇಲೆ ಇಷ್ಟು ಜನ ಅಲ್ಲ, ಈಗ ಇವತ್ತು ಪರ್ಫಾರ್ಮ್ ಮಾಡಿರೋರು ಇಷ್ಟು ಜನ, ಬಟ್ ನಮ್ಗೆ ವರ್ಕ್ಶಾಪ್ಗೆ ಆಲ್ಮೋಸ್ಟ್ 20-25 ಅಷ್ಟು ಜನ ಇದ್ದಾರೆ. ಬಟ್ ಸ್ಟೇಜ್ಗೆ ಇವತ್ತು ಆ ಟೈಮ್ ಇವತ್ತು ಯಾರ್ಯಾರು ಬರಕ್ಕಾಗಲ್ಲ, ಯಾರು ಫ್ರೀ ಇದ್ರು ಅವ್ರು ಮಾತ್ರ ಪರ್ಫಾರ್ಮ್ ಮಾಡ್ತಾರೆ. ಹೌದಾ?
ಬಟ್ 25 ವರ್ಕ್ಶಾಪ್ಗೆ ಇರ್ತಾರೆ. 20 ಜನದ ಮೇಲೆ ಓ ಇದ್ದಾರೆ. ಹೌದಾ ಹೌದು. ಕಲೆಗೆ ಯಾವ ವಯಸ್ಸಿನ ಅಡ್ಡಿ ಇಲ್ಲ ಅಲ್ಲ, ಯಾವ ವಯಸ್ಸಲ್ಲಿ ಯಾವ ಕಲೆ ಬೇಕಾದ್ರೂ ಕಲಿಬಹುದು. ಸಂಗೀತ Madam ಮೇಡಮ್, ಹೇಳ್ತಾ ಇದ್ದಾರೆ. ಸಂಗೀತ ಮೇಡಮ್, ಥ್ಯಾಂಕ್ಸ್ ಟು ಯು ಸಂಗೀತ ಮೇಡಮ್ ಇಸ್ ವೆಲ್. ರೇಣುಕಾ ಮೇಡಮ್ ಹೇಳ್ತಾ ಇದ್ದಾರೆ ಅವರು ಎಲ್ಲರೂ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂತ. ಅವರು ಪ್ರಖ್ಯಾತ ಚಲನಚಿತ್ರ, ಕನ್ನಡ ಚಲನಚಿತ್ರ ನಟರಾದಂಥ ರಾಜೇಶ್ ಅವರ ಪುತ್ರಿ ಅವರು. ಸೊ ಹಾಗಾಗಿ ಎಲ್ರಿಗೂ ಪರ್ಫಾರ್ಮೆನ್ಸ್ ಮಾಡಿ ಅಂತ ಇದ್ದಾರೆ. ನೆಕ್ಸ್ಟ್ ನಿಮ್ಮ ಮುಂದೆ ರಾಜೇಶ್ ಅವ್ರ ಮಗಳು ರೇಣುಕಾ ಅವ್ರು ಇರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಐ ಥ್ಯಾಂಕ್ ಸಂಗೀತ ಮ್ಯಾಮ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ, ಬಂದು ಪರ್ಫಾರ್ಮ್ ಮಾಡಿ ಅಂತ. ಓಕೆ, Thank you. Please stay up on stage. Madam, stage lady, ma'am. ಸಂಗೀತ I request everyone to please come. I forgot something. She is my classmate. 5th standard ಇಂದ ವಿ ಆರ್ ಕ್ಲಾಸ್ಮೇಟ್ಸ್. 5ನೇ ಕ್ಲಾಸಿಂದ. ಹೇಳ್ಬಾರ್ದು ಅಂತ ಇದೆ, ಸದ್ಯಕ್ಕೆ ನೀವು ಹೇಳಿಲ್ಲ ಅಂದರು, ಹಾಗೆ ಹೇಳಲೇಬೇಕಾಯ್ತು ಅಂತೇಳಿ. And sir is my teacher. So that is how it is. And thank you. Bunny sir, please come. Everyone will come, sir. Everyone please come up on stage. Those who are tall, please go back. Those who are short like me, please come